ಚಳಿಗಾಲದಲ್ಲಿ ನಾವು ಎಷ್ಟೇ ಬೆಚ್ಚಗಿದ್ರೂ ನಮ್ಮ ಸ್ಕಿನ್ನು ಈ ರೀತಿ ಬಿರುಕು ಬಿಡೋದು ಕಾಮನ್. ಜಸ್ಟ್ ಸ್ಕಿನ್ ಅಷ್ಟೇ ಅಲ್ಲ, ನಮ್ಮ ತುಟಿಗಳನ್ನು ಕೂಡ ನೋಡೋ ಹಾಗಿರೋದಿಲ್ಲ. ಕೆಲವೊಬ್ಬರಿಗಂತೂ ತುಟಿಗಳು ಈ ರೀತಿ ಸಿಪ್ಪೆ ಸುಲಿದು ಜೊತೆಗೆ ರಕ್ತ ಬರೋದಕ್ಕೂ ಕೂಡ ಶುರುವಾಗುತ್ತೆ. ಬಟ್ ಇನ್ನು ಮುಂದೆ ಚಳಿಗಾಲದಲ್ಲಿ ಯಾವ ಸಮಸ್ಯೆನೂ ಕೂಡ ಇರೋದಿಲ್ಲ. ಯಾಕೆಂದರೆ ಇವತ್ತು ನಾನು ತೋರಿಸ್ತಾ ಇರೋವಂಥ ರೆಮಿಡಿ 100ಗೆ 200% ಎಫೆಕ್ಟಿವ್ ಆಗಿರೋಂಥ ರಿಸಲ್ಟನ್ನು ಕೊಡುತ್ತೆ. ನಾನು ನಮ್ಮ ಮನೆಯಲ್ಲಿ ನನಗಾಗಿರ್ಬೋದು, ನನ್ನ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇದರಿಂದ ಸ್ಕಿನ್ ಡ್ರೈ ಆಗೋದು, ಕಡ್ತಾ ಬರೋದು, ತುಟಿಗಳು ಒಡೆಯೋದು, ಇದು ಯಾವ ಸಮಸ್ಯೆನೂ ಇರೋದಿಲ್ಲ. ಹಾಗಿದ್ರೆ ಈ ರೆಮಿಡೀಸ್ನ ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣವಾ? ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸೊ ಈ ರೀತಿ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ ನನ್ನ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರಾಗ್ಬೋದು. ಸೊ ದಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ತಪ್ಪದೇ ನೋಡಿ ನಿಮ್ಮ ಕಾಳಜಿನ ನೀವು ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನು ಈ ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಡ್ರೈ ಆಗಿ ಒಡಿದೇ ಇರೋದಕ್ಕೆ ಬೆಸ್ಟ್ ಮಾಯಿಶ್ಚರೈಸರ್ನ ತೋರಿಸ್ಕೊಟ್ಬಿಡ್ತೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಜಸ್ಟ್ 4 ಬೆಸ್ಟ್ ಇಂಗ್ರೀಡಿಯೆಂಟ್ಸ್ಗಳನ್ನು. ಇಲ್ಲಿ ಈ ರೀತಿ ಒಂದು ಖಾಲಿ ಇರುವಂಥ ಗ್ಲಾಸ್ ಕಂಟೈನರ್ ಆದರೆ ಬೆಸ್ಟು, ಇಲ್ಲಾಂದರೆ ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್ನಾದರೂ ತೊಗೊಳ್ಳಿ. ಇದರಲ್ಲಿ 4 ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಈ ರೀತಿ ಕಟ್ ಮಾಡಿ ಅದರ ರಸನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಲ್ಸ್ಗಳು ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಮೆಡಿಕಲ್ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ. ಒಂದು ವೇಳೆ ನಿಮಗೆ ಸಿಕ್ಕಿಲ್ಲ ಅಂದರೆ ಡೋಂಟ್ ವರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇರುವಂಥ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ವಿಟಮಿನ್ ಇ ಆಯಿಲು ಜಸ್ಟ್ ನಮ್ಮ ಸ್ಕಿನ್ಗಷ್ಟೇ ಅಲ್ಲ, ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ಚಳಿಗಾಲದಲ್ಲಿ ಸ್ಕಿನ್ ಡ್ರೈ ಆಗೋದು, ಹಾಗೆ ಒಂದು ರೀತಿ ಕಡ್ತಾ ಬರುತ್ತೆ ಅಲ್ವಾ ಡ್ರೈನೆಸ್ ಆದಾಗ, ಅದನ್ನು ಮೇಯ್ನಾಗಿ ತಪ್ಪಿಸುತ್ತೆ. ಹಾಗೆ ನಮ್ಮ ಸ್ಕಿನ್ಗೆ ಡೀಪ್ ಮಾಯಿಶ್ಚರೈಸೇಷನ್ನ ಕೂಡ ಇದು ಕೊಡುತ್ತೆ. ನೆಕ್ಸ್ಟು ನ್ಯಾಚುರಲ್ ಆಗಿಯೇ ನಮಗೆ ವಿಟಮಿನ್ ಇ ಅಂಶ ಜಾಸ್ತಿಯಾಗಿ ಸಿಗೋದು ಆಲ್ಮಂಡ್ ಆಯಿಲಲ್ಲಿ, ಅಂದರೆ ಬಾದಾಮ್ ಎಣ್ಣೆನಲ್ಲಿ. ಸೊ ಬಾದಾಮ್ ಎಣ್ಣೆನೂ ಕೂಡ ನಾನಿಲ್ಲಿ 4 ಚಮಚದಷ್ಟು ತಗೊಳ್ತಾ ಇದ್ದೀನಿ. ವಿಂಟರ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ವಿಂಟರ್ ಅಷ್ಟೇ ಅಲ್ಲ, ನಾರ್ಮಲಾಗಿ ಎಲ್ಲ ಸೀಸನಲ್ಲೂ ಇದು ಸ್ಕಿನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಸ್ಕಿನ್ನನ್ನು ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಯಾಕೆಂದರೆ ಪ್ರತಿದಿನ ರಾತ್ರಿ ನಾನು ಮಲಗೋದಕ್ಕೂ ಮುಂಚೆ ಈ ಆಲ್ಮಂಡ್ ಆಯಿಲನ್ನು ಫೇಸ್ಗೆ ಅಪ್ಲೈ ಮಾಡೇ ಮಲಗೋದು. ಇನ್ನು ಈ ಚಳಿಗಾಲದಲ್ಲಿ ಕೋಲ್ಡ್ ವೆದರಿಂದಾಗಿ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಅಲ್ವಾ, ಹಾಗೆ ಇರಿಟೇಷನ್ ಕೂಡ ಆಗುತ್ತೆ ಅಲ್ವಾ, ಅದನ್ನು ಮೇಯ್ನಾಗಿ ಇದು ತಡೆಯುತ್ತೆ. ಫೇಸು, ಹ್ಯಾಂಡ್ಸು, ಲಿಪ್ಸು, ಹೇರು ಎಲ್ಲದಕ್ಕೂ ಕೂಡ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ಬೋದು. ಇದ್ರ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟು ಗ್ಲಿಸರಿನ್. ಇದು ಕೂಡ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಇದು ಚಳಿಗಾಲ ಸ್ಕಿನ್ ಸೇವಿಯರ್ ಅಂದರೆ ರಕ್ಷಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಗಾಳಿಯಿಂದ ತೇವಾಂಶನ ಎಳ್ಕೊಂಡು ಅದನ್ನ ಹೈಡ್ರೇಟ್ ಮಾಡಿ ಒಣ ಚರ್ಮದ ಒಳಗಡೆ ಲಾಕ್ ಮಾಡುತ್ತೆ. ಸ್ಕಿನ್ ಡ್ರೈ ಆಗಿ ಸಿಪ್ಪೆ ಸುಲಿಯೋದು, ಚರ್ಮ ಬಿಗ್ದು ಒಂದು ರೀತಿ ಉರಿ ಕಡ್ತಾ ಆಗೋದನ್ನ ಮೇನ್ ಆಗಿ ಇದು ತಪ್ಪಿಸುತ್ತೆ. ಸೊ ಇದ್ರ ನೆಕ್ಸ್ಟ್ ಅಲೋವೆರಾ ಜೆಲ್ ಅನ್ನ ಕೂಡ 4 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ವಿಂಟರ್ಗೆ ಇದು ಬೆಸ್ಟ್. ಸೊ ಅಲೋವೆರಾ ಜೆಲ್ ಅಂದ ತಕ್ಷಣನೇ ನಾವು ಮನೆ ಹತ್ರ ಸಿಗುವಂತ ನ್ಯಾಚುರಲ್ ಅಲೋವೆರಾನ ತಗೊಂಡು ಅದ್ರ ಜೆಲ್ನ ಹಾಕ್ಬೋದಾ ಅಂದ್ರೆ ಡೆಫಿನೆಟ್ ಆಗಿಲ್ಲ. ಯಾಕೆಂದ್ರೆ ಈಗ ನಾವು ರೆಡಿ ಮಾಡ್ತಾ ಇರುವಂತ ಈ ಕ್ರೀಮನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಸೊ ನ್ಯಾಚುರಲ್ ಅಲೋವೆರಾ ಜೆಲ್ಲನ್ನು ಹಾಕಿದ್ರೆ ಅದು ಬೇಗನೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡಿ. ಈವನ್ ನೀವು ಪತಾಂಜಲಿ ಅಲೋವೆರಾ ಜೆಲ್ ಸಿಗುತ್ತೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ 4 ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಮಾಯಿಶ್ಚರೈಸರ್ ಕನ್ಸಿಸ್ಟೆನ್ಸಿಗೆ ಇದು ಬರುತ್ತೆ. ಸೊ ಕೈಯಿಂದ ಇದನ್ನು ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ತೊಗೊಂಬರೋದು ಸ್ವಲ್ಪ ಕಷ್ಟ. ಹಾಗಾಗಿ ಕ್ಯಾಪ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಶೇಕ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಂದರೆ ನಾವು ಮಾರ್ಕೆಟಿಂದ ತಂದಿರೋಂಥ ಮಾಯಿಶ್ಚರೈಸರ್ ಥರನೇ ಇದು ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಆರಾಮಾಗಿ 1 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಬಟ್ ನಾನು ರೆಕಮೆಂಡ್ ಮಾಡೋದೇನು ಅಂದರೆ 15 ದಿನಕ್ಕೆ ಒಂದ್ಸಾರಿ ಫ್ರೆಶ್ ಆಗಿರೋದನ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ವಲ್ಲ, ಈಗ ಲಿಪ್ ಕೇರ್ ಬಗ್ಗೆ ನೋಡೋಣ. ನಾನಿಲ್ಲಿ ಈ ರೀತಿ ಒಂದು ಸಣ್ಣ ಬಾಟಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಬೇಕು. ಈ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡಿದಾಗ ಮೇ ಬಿ ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ 100ಗೆ 200% ಎಫೆಕ್ಟಿವ್ ಆಗಿರೋಂಥ ರಿಸಲ್ಟ್ ಇದರಿಂದ ಸಿಗುತ್ತೆ. ಬೇಕಿದ್ರೆ ನಿಮ್ಮ ಮನೇಲಿ ಇರೋವಂಥ ಅಜ್ಜಂದ್ರನ್ನ ಕೇಳಿ, ಯಾಕೆಂದರೆ ಅವರು ಕೂಡ ಚಳಿಗಾಲದಲ್ಲಿ ಇದೇ ರೆಮಿಡಿನ ಯೂಸ್ ಮಾಡ್ತಾ ಇದ್ರು. ಮೊದಲೆಲ್ಲ ಎಲ್ಲಿ ಈ ಲಿಪ್ ಬಾಮ್ಗಳು, ಲಿಪ್ ಕೇರ್ ಪ್ರಾಡಕ್ಟ್ಸ್ಗಳೇ ಇರ್ತಾ ಇರಲಿಲ್ಲ. ಎಲ್ಲರೂ ಕೂಡ ನ್ಯಾಚುರಲ್ ಆಗಿರೋಂಥದ್ದನ್ನು ಯೂಸ್ ಮಾಡ್ತಾ ಇದ್ರಲ್ವಾ. ಸೊ ಈ ಬಾಕ್ಸಲ್ಲಿ ನಾನು 1 ಚಮಚದಷ್ಟು ಜೇನುತುಪ್ಪ ಅಂದರೆ ಹನಿನ ಹಾಕಿದ್ದೀನಿ. 1 ಚಮಚದಷ್ಟು ನಾರ್ಮಲ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ತುಪ್ಪ ಅಂದರೆ ಗೀನ ಹಾಕಿದ್ದೀನಿ. ಜಸ್ಟ್ ಇದು 2 ಇಂಗ್ರೀಡಿಯೆಂಟ್ಸ್ಗಳು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್
ಮಾಡಿ ಎತ್ತಿಟ್ಕೊಂಡ್ರಿ ಅಂದರೆ ಇದನ್ನು ಕೂಡ ಆರಾಮಾಗಿ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದೆ ಅಲ್ವಾ, ನಾನು ಈ 2 ರೆಮಿಡೀಸ್ಗಳನ್ನು ನಾನು ಯೂಸ್ ಮಾಡೋದಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತೀನಿ. ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟ್ ಇದೆರಡೂ ಕೂಡ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ, ಆಮೇಲೆ ನಿಮ್ಗೇನೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಡೆಫಿನೆಟ್ ಆಗಿ ಬೇರೆ ಯಾವ ಮಾಯಿಶ್ಚರೈಸರ್ನು ಹಾಗೆಯೇ ಲಿಪ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಡೆಫಿನೆಟ್ ಆಗಿ ಇದನ್ನೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀರಾ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಈ ಮಾಯಿಶ್ಚರೈಸರ್ನ ನೀವು ರಾತ್ರಿ ಮಲ್ಗೋ ಟೈಮಲ್ಲಿ ಹಾಗೆ ಬೆಳಿಗ್ಗೆ ಸ್ನಾನ ಆದಮೇಲೂ ಕೂಡ ಯೂಸ್ ಮಾಡ್ಬೋದು. ಅಂದರೆ 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಲಿಪ್ಗೆ ಅಂತ ರೆಡಿ ಮಾಡಿರೋಂಥ ಈ ಲಿಪ್ ಬಾಂಬನ್ನು ಜಸ್ಟ್ ನೀವು ರಾತ್ರಿ ಮಲ್ಗೋ ಟೈಮಲ್ಲಿ ಮಾತ್ರ ಅಪ್ಲೈ ಮಾಡಿ ಸಾಕು. ವಿಡಿಯೋನ ಶೇರ್ ಮಾಡಿರೋಂಥ ಇನ್ಫಾರ್ಮೇಷನ್ ಖಂಡಿತ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ನಂಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೋಬೇಕು ಅಷ್ಟೇ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ, ಅದರಲ್ಲೂ ಹೇರು ಮತ್ತು ಸ್ಕಿನ್ ಸಮಸ್ಯೆ ಅಂತ ಬಂದಾಗ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಅದೆಷ್ಟೋ ಪದಾರ್ಥಗಳಲ್ಲಿ ಒಳ್ಳೆ ಒಳ್ಳೆ ಔಷಧಿ ಗುಣಗಳಿದೆ. ಅವೆಲ್ಲದನ್ನು ಯೂಸ್ ಮಾಡ್ಕೊಳ್ತಾ ಖಂಡಿತವಾಗ್ಲೂ ನಾವು ಆರೋಗ್ಯವಾಗಿರ್ಬೋದು, ನಮ್ಮನ್ನು ನಾವು ಕಾಳಜಿ ಮಾಡ್ಕೋಬೋದು. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ವ, ಆ ರೀತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಈ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.